ಲೇಖ. ಪ್ರೂಫ್ಸ್ನ ಸ್ವಲ್ಪ ಸರಿಯಾಗಿ ನೋಡಿ. ಇತ್ತೀಚೆಗೆ ತುಂಬ ತಪ್ಪುಗಳು ಕಾಣಿಸ್ತಾ ಇದೆ. ಒಂದು ಲೀಡಿಂಗ್ ಪೇಪರ್ ಆಗಿ ಈ ಥರ ತಪ್ಪುಗಳು ಮಾಡಬಾರ್ದು. ಪ್ರತಿ ಸರ್ತಿನೂ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಅಂತ ಸಮಜಾಯಿಷಿ ಕೊಡೋದಕ್ಕಾಗತ್ತಾ? ಪ್ರೂಫ್ ರೀಡರ್ಸ್ಗೆ ಒಂದ್ಸತಿ ಕಣ್ಣಾಡ್ಸಕ್ಕೆ ಹೇಳಿ. ಆಯಿತು ಮೇಡಮ್, ಈಗಲೇ ಹೇಳ್ತೀನಿ. ಪೇಜ್ ಲೇಔಟ್ ರೆಡಿ ಇದೆಯಾ? ನಾನು ನೋಡಬೇಕು. ರೆಡಿ ಇದೆ ಮೇಡಮ್. ಬನ್ನಿ. ವೆಲ್ಕಮ್ ಆದಿತ್ಯ. ನನಗೆ ಬೇರೆ ಎಲ್ಲ ನ್ಯೂಸ್ ಪೇಪರ್ಗಳು ಮತ್ತು ನಮ್ಮ ಸರ್ಕ್ಯುಲೇಷನ್ ರಿಪೋರ್ಟ್ ಬೇಕಾಗಿತ್ತು. ಸಂಜಯ್ ಜೋಶಿ, ಹೇಳಿ. ಎಲ್ಲ ಫೈಲ್ಸು ಮತ್ತು ನ್ಯೂಸ್ ಪೇಪರ್ ಕೊಡಿ. ಬನ್ನಿ ಸರ್. ಸರ್ ಒಂದು ನಿಮಿಷ. ಸರಿ, ನೀವು ಹೋಗಿ ಸ್ಟಾಫ್ನ ಕರ್ಕೊಂಬನ್ನಿ. ಆಯಿತು ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ರೀ, ಹೇಗೆ ನಡೀತಾ ಇದೆ ನಮ್ಮ ಚಿತ್ರಲೇಖಾ ಪತ್ರಿಕೆ? ಫಸ್ಟ್ ಕ್ಲಾಸಾಗಿ ನಡೀತಾ ಇದೆಯಲ್ಲ ಸರ್? ಏನು ರೀ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ? ಹಾಂ, ಹೇಗಿದ್ದ ಪತ್ರಿಕೆ ಹೇಗಾಗಿದೆ? ಯಾಕ್ರಿ ನಿಮಗೆಲ್ಲ ಏನು ಕೆಲಸದಲ್ಲಿ ಆಸಕ್ತಿ ಇಲ್ವಾ? 3 ವರ್ಷ ಹಿಂದೆ ನಾನು ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದಾಗ ಯಾವ ಲೆವೆಲಲ್ಲಿ ಇತ್ತು ಪತ್ರಿಕೆ? ಇವತ್ತು ಏನಾಗಿದೆ ಪತ್ರಿಕೆ? ಕಮಾನ್ ಟೆಲ್ ಮೀ. ನೋಡಿ, ನಾನು ಬೇರೆ ಪತ್ರಿಕೆಗಳಿಗೆ ನಮ್ಮ ಪತ್ರಿಕೆನ ಹೋಲಿಸ್ತಾ ಇಲ್ಲ. ನಮ್ಮ ಸಿಸ್ಟರ್ ಕನ್ಸರ್ನೇ ಇದೆಯಲ್ಲ, ನ್ಯೂ ಚಿತ್ರಲೇಖಾ ಪತ್ರಿಕೆ, ಈ ಪತ್ರಿಕೆ ನೋಡಿ ಸ್ವಲ್ಪ. ಎಷ್ಟು ಚೆನ್ನಾಗಿ ಲೇಔಟ್ ಮಾಡಿದ್ದಾರೆ, ಅವ್ರ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ನೋಡಿ. ನೋಡಿ, ಇದೇ ರೀತಿ ಮುಂದುವರೆದ್ರೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಬಿ ವೆರಿ ಅಲರ್ಟ್. ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದೇ ರೀತಿ ಮುಂದುವರೆದ್ರೆ ಪತ್ರಿಕೆನ ಮುಚ್ಚಬೇಕಾಗತ್ತೆ. ಅರ್ಥವಾಯ್ತಾ? ಅರ್ಥ ಆಯ್ತು ಸರ್. ಸರಿ ಆಯ್ತು, ನೀವಿನ್ ಹೊಡಿ. ಏನು ಬೇಜವಾಬ್ದಾರಿ ಏನು ಕೆಲಸ ಮಾಡ್ತಾರೋ, ಈ ರೀತಿ ಮಾಡಿದ್ರೆ ಯಾರು ಕೊಂಡ್ಕೊಂತಾರೆ ನಮ್ಮ ಚಿತ್ರಲೇಖಾ ಪತ್ರಿಕೆನ? ಯಾಕೆ ಆದಿತ್ಯ, ಏನಾಗಿದೆ? ಏನು ಕೆಲಸ ಮಾಡ್ತಾ ಇದೆಯಾ ನೀನು? ಏನು ಕೆಲಸ ಬರುತ್ತೆ ನಿಮಗೆ? ಇದೇ ನಮ್ಮ ಪತ್ರಿಕೆ ಹುಟ್ಟ. 3 ವರ್ಷ ಹಿಂದೆ ನಮ್ಮ ಪತ್ರಿಕೆದು ಸರ್ಕ್ಯುಲೇಷನ್ ಗ್ರಾಫ್ನ ನೋಡಿದ್ಯಾ? ಹೇಗಿತ್ತು, ಹೇಗಾಗಿದೆ ಇವತ್ತು ನೋಡು ಸ್ವಲ್ಪ. ಎಲ್ಲ ಗಮನಿಸಿದ್ದೀನಿ ಆದಿತ್ಯ. ಈ 3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಯಾರು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ, ಎಲ್ಲರೂ ಶ್ರದ್ಧೆಯಿಂದನೇ ಕೆಲಸ ಮಾಡ್ತಾ ಇರೋದು. ಮತ್ತೆ ಯಾಕೆ ರೀತಿ ಕುಸಿದಿದೆ ನಮ್ಮ ಸರ್ಕ್ಯುಲೇಷನ್? ನಿನ್ನೆ ಮೊನ್ನೆ ಬಂದಂತಹ ಅನಿರುದ್ಧ ನ್ಯೂ ಚಿತ್ರಲೇಖಾ ಪತ್ರಿಕೆ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ಮಾರ್ಕೆಟಲ್ಲಿ. ನಮ್ಮ ಪತ್ರಿಕೆ ಯಾಕೆ ರೀತಿ ಆಗಿದೆ? ಆದಿತ್ಯ, ನ್ಯೂ ಚಿತ್ರಲೇಖಾ ಪತ್ರಿಕೆ ದಿಢೀರಂತ ಯಶಸ್ಸಾಗಿದೆ ಅಂದರೆ ಅದ್ರ ಗುಣಮಟ್ಟನೇ ಬೇರೆ, ನಮ್ಮ ಗುಣಮಟ್ಟನೇ ಬೇರೆ. ಅವತ್ತಿನಿಂದ ಇವತ್ತಿನ ತನಕ ನಾವು ನಮ್ಮ ಸ್ಟ್ಯಾಂಡರ್ಡ್ನ ಬಿಟ್ಕೊಟ್ಟಿಲ್ಲ. ಬೇರೆಯವ್ರ ಜೊತೆ ಕಂಪೀಟ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಸ್ಟ್ಯಾಂಡರ್ಡ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತಾ? ಮತ್ತೆ ಹೇಗೆ ಸರ್ವೈವ್ ಆಗೋದು ಮಾರ್ಕೆಟಲ್ಲಿ? ಆದಿತ್ಯ, ನಮ್ಮ ಪತ್ರಿಕೆನ ಓದೋ ಜನ ಇದ್ದಾರೆ, ಅವ್ರು ನಮ್ಮನ್ನು ಬೆಳೆಸ್ತಾರೆ. ನ್ಯೂ ಚಿತ್ರಲೇಖಾ ಪತ್ರಿಕೆ ಮಾಲೀಕರು ಅಡ್ಡದಾರಿ ಹಿಡಿತಿದ್ದಾರೆ. ಅವರು ಏಜೆಂಟ್ರಿಗೆ ಬ್ರೈಬ್ ಮಾಡಿ ಅವ್ರ ಪತ್ರಿಕೆ ಹಾಕೋ ಹಾಗೆ ನೋಡ್ಕೊಳ್ತಿದ್ದಾರೆ. ಅವ್ರ ಪತ್ರಿಕೆನ ಫ್ರೀಯಾಗಿ ಹಂಚ್ತಿದ್ದಾರೆ. ನಮ್ಮ ಪತ್ರಿಕೆ ರೇಟ್ಗಿಂತ ಅವ್ರ ಪತ್ರಿಕೆ ರೇಟ್ನ ಕಡಿಮೆ ಮಾಡಿ ಜನನ ತಮ್ಮತ್ತ ಸೆಳ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಿನ್ನ ಜಾಣತನದ ಮಾತು ನನಗೆ ಬೇಕಾಗಿಲ್ಲ. ಪತ್ರಿಕೆ ಸರ್ಕ್ಯುಲೇಷನ್ ಯಾಕೆ ಬಿದ್ದಿದೆ ಅನ್ನೋದು ನನ್ನ ಪ್ರಶ್ನೆ. ಪತ್ರಿಕೆ ಹೀಗೆ ನಡೀತಾ ಇದೆ, ಹಾಗೆ ನಡೀತಾ ಇದೆ ಅಂತ ನಿನ್ನ ಹೆಡ್ ವೇಟ್ ಅನ್ನು ತೋರಿಸ್ಬೇಡ. ಸರ್ಕ್ಯುಲೇಷನ್ ಯಾಕೆ ಬಿದ್ದಿದೆ ಅನ್ನೋದನ್ನ ಆನ್ಸರ್ ಮಾಡೋ. ಅದನ್ನೇ ನಾನು ಹೇಳ್ತಾ ಇರೋದು. ಬೇರೆಯವರು ಕೆಟ್ಟ ದಾರಿ ತುಳಿತಾರೆ ಅಂತಂದರೆ ನಾವು ಕೆಟ್ಟ ದಾರಿನ ತುಳಿಯೋದಕ್ಕಾಗಲ್ಲ. ನಮ್ಮ ಪತ್ರಿಕೆಗೆ ಘನತೆ, ಗೌರವ ಇದೆ. ಪತ್ರಿಕೆ ಸೇಲ್ ಆಗಲಿ ಅಂತ ಅಶ್ಲೀಲವಾದ ಫೋಟೋ ಹಾಕೋಕ್ಕಾಗಲ್ಲ. ಬೆಡ್ರೂಮ್ ಸ್ಟೋರೀಸ್ನ ಬೇರೆಯವ್ರು ಬರೆದ ಹಾಗೆ ರಸವತ್ತಾಗಿ ಬರೆಯೋಕ್ಕಾಗಲ್ಲ. ತಿಳ್ಕೊಳ್ಳಿ.
ಅದೇ ಕಾಫಿ. ಥ್ಯಾಂಕ್ ಯು. ಅನಿ, ನಿಮಗೂ ಕಾಫಿ ತರಲಾ? ಬೇಡ. ಎಲ್ಲಿ ಅಣ್ಣ ಇನ್ನೂ ಬಂದಿಲ್ವಾ? ಇಲ್ಲ, ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಅಕ್ಕ ಬಾಬಾ ಇಬ್ರು ಒಟ್ಟಿಗೆ ಬರ್ಬೋದೇನೋ. ಒಟ್ಟಿಗೆ ಹೇಗೆ ಬರ್ತಾರೆ? ಹೋಗಿರೋದೇ ಬೇರೆ ಬೇರೆ ತಾನೆ. ಅದು ಸರಿ ಜನು, ಸ್ವಲ್ಪ ದಿವಸ ನೀನು ಅನಿ ಜೊತೆನಲ್ಲಿ ಪತ್ರಿಕಾ ಕಚೇರಿಗೆ ಹೋಗ್ತಿದ್ದೆ. ಯಾಕಮ್ಮ, ಒಂದು ವಾರಕ್ಕೆ ಸಾಕು ಅನ್ನಿಸ್ಬಿಡ್ತಾ ನಿಂಗೆ? ಅದು ಹಾಗಲ್ಲ ಅತ್ತೆ, ಆಫೀಸ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳಿದ್ವು, ಅದನ್ನು ಮಾಡಿ ಮುಗಿಸ್ಬೇಕಾಗಿತ್ತು. ಆ ಕೆಲಸಗಳು ಮುಗಿದ್ಮೇಲೆ ನಾನು ಆಫೀಸಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆರಾಮಾಗಿ ಮನೇಲಿದ್ದೀನಿ. ಏನಮ್ಮ ಅಂಥ ಕೆಲಸ ಮಾಡಬೇಕಾಗಿದ್ದು? ಅದು ಹೊಸ ಆಫೀಸ್ ಅಲ್ವಾ, ಇಂಟೀರಿಯರ್ಸು ಅದು ಇದು ನೋಡ್ಕೋಬೇಕಿತ್ತು. ನೋಡ್ಕೊಂಡು ಈಗ ಆರಾಮಾಗಿದ್ದಾಳೆ. ಬಣ್ಣ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಇಷ್ಟು ವರ್ಷ ಆದಮೇಲೆ ಆಫೀಸ್ಗೆ ಹೋಗಿದ್ಯಾ? ಅದ್ರ ಬಗ್ಗೆ ಕೇಳಲೇಬೇಡ ಅನಿ, ಒಂಚೂರು ಚೆನ್ನಾಗಿರಲ್ಲ. ವೆರಿ ಬ್ಯಾಡ್. ಯಾಕಯ್ಯ, ಏನಾಯ್ತು? ಇನ್ನೇನಾಗಬೇಕಪ್ಪ, ನಮ್ಮ ಪತ್ರಿಕೆ ನೆಲ ಕಚ್ಚಿದೆ. ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇಲ್ಲ, ಕಂಟೆಂಟ್ ಇಲ್ಲ, ಏನಂದ್ರೆ ಏನೂ ಇಲ್ವಲ್ಲ. ಪತ್ರಿಕೆ ಚೆನ್ನಾಗೇ ಇದೆಯಲ್ಲಯ್ಯ? ಆ ರೀತಿ ನೀವು ತಿಳ್ಕೊಂಡಿದ್ದೀರಾ ಅಷ್ಟೇ. ಇದೆಲ್ಲ ಆಗಿರೋದು ನಿಮ್ಮ ಸೊಸೆಯಿಂದಲೇ, ಅವಳು ಹೆಡ್ವೇಟಿಂದಲೇ ಈ ಪರಿಸ್ಥಿತಿ ಬಂದಿರೋದು. ಯಾರು ಯಾವ ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು, ಗೊತ್ತಿಲ್ದಿದ್ರೆ ಮನೇಲೇ ಇರಬೇಕು. ನಾನು ಮಾಡ್ತೀನಿ ಅಂತ ಪತ್ರಿಕೆನ ಹಾಳು ಮಾಡೋದಲ್ಲ. ಪತ್ರಿಕೆನ ನಾನೇನು ಹಾಳು ಮಾಡಿದ್ದೀನಿ ಆದಿತ್ಯ? ಮನೆಗೆ ಬಂದು ಮತ್ತೆ ಇದೇ ವಿಷಯ ಮಾತಾಡ್ತಾ ಇದ್ದೀರಲ್ಲ ನೀವು. ಪತ್ರಿಕೆ ಚೆನ್ನಾಗಿ ಬರ್ತಿದೆ ತಾನೆ? ಚೆನ್ನಾಗಿ ಬರ್ತಿರೋ ಪತ್ರಿಕೆನ ಕೆಟ್ಟದಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ನನಗೇನಾದರೂ ತಲೆ ಕೆಟ್ಟಿದ್ಯಾ? ಪ್ರತಿದಿನ ಮಾವನ್ ಗೈಡೆನ್ಸ್ ತಗೊಂಡೆ ನಾನು ಪತ್ರಿಕೆ ನಡೆಸ್ತಾ ಇರೋದು. ನೀವು ಹೇಳೋ ಪ್ರಕಾರ ಮಾವನ್ ಯೋಚನೆಗಳು ಸರಿ ಇಲ್ಲ ಅಂತನಾ? ನೋಡು, ನಾನು ಆ ರೀತಿಯ ಹೇಳ್ತಾ ಇಲ್ಲ. ಪತ್ರಿಕೆ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟೇ. ಎಲ್ಲ ವಿಷಯದಲ್ಲೂ ನೀನು ಮೂಗ್ ತೋರಿಸ್ಕೊಂಡ್ ಬಂದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನಿದೆ ನಮ್ಮ ಪತ್ರಿಕೆಯಲ್ಲಿ ಈಗ? ಒಂದು ಅಂಕಣ ಸರಿ ಇಲ್ಲ, ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇಲ್ಲ, ಏನಿದೆ? ಆದಿತ್ಯ, ಎಲ್ಲ ನನ್ನ ಸೂಪರ್ವಿಷನಲ್ಲೇ ನಡೀತಾ ಇರೋದು. ಹೇಗೆ ಈಗ ಪತ್ರಿಕೆ ಮಾಡೋದಕ್ಕೆ ತೇಜಸ್ವಿನಿ ದಡ್ಡಿನೇನೆಯಾ? ಶಿ ಈಸ್ ಡೂಯಿಂಗ್ ವೆಲ್. ನೋಡು, ನಮಗೆ ಗೌರವಯುತವಾದ ಸರ್ಕ್ಯುಲೇಷನ್ ಇದೆ, ಅಷ್ಟು ಸಾಕು. ಅಪ್ಪ, ಈ ರೀತಿ ಮಾಡಿದ್ರೆ ಹೇಗೆ? ಯಾಕೆ ರೀತಿ ಕಟ್ಟಾಕ್ತೀರಿ ನಮ್ಮನ್ನ? ಅನಿರುದ್ಧನ ನ್ಯೂ ಚಿತ್ರಲೇಖಾ ಪತ್ರಿಕೆನ ನೋಡಿ. ಒಂದು ಸರ್ತಿ ಓದೋದಕ್ಕೆ ಕೈಯಲ್ಲಿ ತಗೊಂಡ್ರೆ ಇಡೋಕೆ ಮನ್ಸು ಬರಲ್ಲ. ಸೆನ್ಸೇಷನಲ್ ನ್ಯೂಸ್ ಕೊಡ್ತಾರೆ, ಗಾಸಿಪ್ ಐಟಮ್ಸ್ ಇದೆ, ಎಷ್ಟು ಚೆನ್ನಾಗಿದೆ ಅದು. ನೋಡು, ಅವನ ಪತ್ರಿಕೆ ಜೊತೆ ಕಂಪೇರ್ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮ ಪತ್ರಿಕೆ ಜೊತೆ ಕಂಪೇರ್ ಮಾಡೋಕ್ಕಾಗದೇ ಇರೋಷ್ಟು ಕೆಳದರ್ಜೆ ಪತ್ರಿಕೆ ಅಂತ ಅಂದ್ಕೊಂಡಿದ್ದೀರಾ ನನ್ನ ಪತ್ರಿಕೆನ? ಏನಾಗಿದೆ ನನ್ನ ಪತ್ರಿಕೆಗೆ? ಜನ ಮುಗಿ ಬಿತ್ಕೊಂಡ್ಕೋತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಸರ್ಕ್ಯುಲೇಷನ್ ಕಿತ್ಕೊಂಡು ಹೋಗ್ತಾ ಇದೆ. ನೀವೇ ನನ್ನ ಪತ್ರಿಕೆ ಬಗ್ಗೆ ಕಮೆಂಟ್ ಮಾಡೋದು? ಅಯ್ಯೋ, ನಾನು ಯಾಕೆ ಕಾಮೆಂಟ್ ಮಾಡಲಿ ನಿನ್ನ ಪತ್ರಿಕೆ ಬಗ್ಗೆ? ನಿನ್ನ ಪತ್ರಿಕೆ ಯಾವ ಮಟ್ಟದ್ದು ಅಂತ ನೀನೇ ತಿಳ್ಕೊ, ನಾನು ಯಾಕೆ ಹೇಳಲಿ? ನನ್ನ ಪತ್ರಿಕೆ ಬಗ್ಗೆ ನನಗೆ ಗೌರವ ಇದೆ. ಯಾರ್ಯಾರೋ ಏನಾರು ಬರೀತಾರೆ ಅಂತ ನಾನು ಹಾಗೆ ಬರೆಯಕ್ಕಾಗ್ತಾ? ಐ ಕಾಂಟ್. ಇಲ್ಲಪ್ಪ, ನಾವು ಹೀಗೆ ಇದ್ರೆ ಚೆನ್ನಾಗಿರಲ್ಲ. ನಮ್ಮ ಪತ್ರಿಕೆ ಮೂಲೆಗೆ ಸೇರೋದು ನಂಗೆ ಇಷ್ಟ ಇಲ್ಲ. ಆಯಿತು, ಏನಾದರೂ ಒಳ್ಳೇದಾಗೋದಿದ್ರೆ ಮಾಡು. ಪತ್ರಿಕೆನ ಬೆಳೆಸು, ನಿನ್ನ ಕೆಪಾಸಿಟಿ ತೋರಿಸು, ನಾನೇನು ಬೇಡ ಅನ್ನ. ಆದರೆ ಒಂದು, ಪತ್ರಿಕೆ ನನ್ನ ಪ್ರಕಾರನೇ ನಡಿಬೇಕು. ನನಗೆ ಕೆಲವು ಎಥಿಕ್ಸ್ ಇದೆ, ಅದ್ರ ಪ್ರಕಾರನೇ ಆಗಬೇಕು. ಜನಕ್ಕೆ ರುಚಿಸೋ ಹಾಗೆ ಪತ್ರಿಕೆ ಮಾಡ್ತೀನಿ ಅಂತ ಏನೇನೋ ಮಾಡೋದಲ್ಲ. ಇಲ್ಲಪ್ಪ, ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಈ ಪತ್ರಿಕೆ ಸ್ವರೂಪ ಬದಲಾಗಬೇಕು. ತೇಜಸ್ವಿನಿ ಇದನ್ನು ಕುಲ್ಗಡಿಸಿದ್ದು ಸಾಕು. ಸ್ವಲ್ಪ ನೋಡ್ಕೊಂಡು ಮಾತಾಡಿ ಆದಿತ್ಯ. ಯಾರು ಏನನ್ನೂ ಕುಲ್ಗೆಡ್ಸಿಲ್ಲ. ಒಂದು ಪತ್ರಿಕೆಗೆ ಅದ್ರ ಪ್ರಸಾರನೇ ಮಾನದಂಡ ಅಲ್ಲ. ನಮ್ಮ ಪತ್ರಿಕೆ ಬೇರೆ ಪತ್ರಿಕೆಗಿಂತ ಭಿನ್ನವಾಗಿದೆ. ನಮಗೂ ಬೆಲೆ ಗೌರವ ಇದೆ. ಅಂದರೆ ನಮಗಿಲ್ಲ ಅಂತನಾ? ಹಾಗಂತ ನಾನು ಹೇಳಿದ್ನಾ? ನಾನು ನಿಮ್ಮ ಪತ್ರಿಕೆ ಬಗ್ಗೆ ಕಮೆಂಟ್ ಮಾಡ್ತಿಲ್ಲ, ನಮ್ಮ ಪತ್ರಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಪತ್ರಿಕೆ ಆಗು ಹೋಗುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಈ 3 ವರ್ಷ ನಾನು ಏನೆಲ್ಲ ಅನುಭವಿಸಿದ್ದೀನಿ. ಈಗ ಆದಿತ್ಯ ಬಂದು ಹೀಗಿದೆ ಹಾಗಿದೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ನಾ ಮಾತಾಡಬಾರ್ದಾ? ನಾನು ಹಾಗೆ ಹೇಳಿದ್ನ ಆದಿತ್ಯ? ಮಾತಾಡಿ, ಚರ್ಚೆ ಮಾಡಿ, ಚೆನ್ನಾಗಿರೋದನ್ನ ಮಾಡೋಣ. ನೋಡಿ, ನಿಮಗೆಲ್ಲ 1000 ಸಲ ಹೇಳಿದ್ದೀನಿ, ಆಫೀಸ್ ವಿಷಯ ಮನೆವರೆಗೂ ತರಬೇಡಿ ಅಂತ. ಇದು ಮನೆ, ಇಲ್ಲಿ ಯಾವುದೇ ವ್ಯವಹಾರದ ಮಾತುಗಳು ಬೇಡ ಪ್ಲೀಸ್. ಏನೇ ಇದ್ರೂ ನಾಳೆ ಬೆಳಗ್ಗೆ ಆಫೀಸ್ನಲ್ಲಿ ಚರ್ಚೆ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ, ನಾನು ಈಗ ಅದನ್ನೇ ಹೇಳೋಣ ಅಂತಿದ್ದೆ. ಬಾಯ್ ಹೋಗಿ ಬಾಯ್ಲಿ. ಯಾಕೆ? ಆಂಟಿ ಕರ್ಕೊಂಬಂದೆ. ಕರ್ಕೊಂಬಂದ್ಯಾ? ಬಂದೇ ಇರೋ. ಏನು
ಏನಿದು? ಈ ಎಣ್ಣೆ ಹಚ್ತಾ ಇದ್ದೀನಿ. ಯಾಕೆ ಏನಿವತ್ತು? ಯಾಕೆ ಅಂತ ನಿಂಗೆ ಗೊತ್ತಿಲ್ವಾ ದಡ್ಡ? ಬಾ ತಲೆ ನೋಡು ಒಳ್ಳೆ ಜುಂಗ್ ಥರ ಆಗಿದೆ. ಎಷ್ಟು ದಿನ ಆಯ್ತು ಎಣ್ಣೆ ಕಂಡು. ಅಲ್ಲ ಯಾಕೆ ಅಂತ ಹೇಳ್ಬಾರ್ದಾ? ಅದೆಲ್ಲ ನಾ ಹೇಳಕ್ಕಾಗಲ್ಲ. ಅಯ್ಯೋ ರೀ ಯಜಮಾನ್ರೆ, ನೀವಾದ್ರೂ ಹೇಳಿ ಏನು ಅಂತ. ಹಾಗೆಲ್ಲ ಹೇಳೋಕ್ಕಾಗಲ್ಲಪ್ಪ. ಒಟ್ಟಿನಲ್ಲಿ ನಮ್ಮಲ್ಲಿ ಇವತ್ತು ಒಂದು ಹಬ್ಬ ಇದೆ. ಹಬ್ಬನಾ? ಅಯ್ಯೋ ಎಷ್ಟೆಣ್ಣೆ ಹಾಕ್ತೀರಾ? ಎಣ್ಣೆನಲ್ಲೇ ಸ್ನಾನ ಮಾಡಿಸ್ಬಿಡ್ತೀರಾ ನೀವು? ಬೇರೆ ಸ್ನಾನ ಇದೆ, ಕರ್ಕೊಂಬರ. ಇಲ್ಲ ಇಲ್ಲ, ನಾನ್ ಸ್ನಾನ ಮಾಡ್ಕೋತೀನಿ. ಅಯ್ಯೋ ಬಾ ಸುಮ್ನೆ ಬಾ ನೀನು. ನಾನ್ ಮಾಡ್ಕೋತೀನಿ ಅಂತ ಹೇಳ್ತೀರಲ್ಲ. ಅಯ್ಯೋ ಯೋಗಿ ತಗೊಳ್ಳಿ ಹೊಸ ಬಟ್ಟೆನ. ಹೊಸ ಬಟ್ಟೆನ? ಯಾಕೆ? ನೀವು ತಗೊಳ್ಳಿ. ಅಯ್ಯೋ ಬೆಳಗಿಂದ ನನ್ನ ತಲೆಗೆ ಹುಳ ಬಿಡ್ತಿರಲ್ಲ, ಯಾಕೆ ಅಂತ ಸ್ವಲ್ಪ ಹೇಳ್ಬಾರ್ದಾ? ತಗೊಳ್ಳೋ, ತಗೊಂಡು ಹಾಕೊಂಡ್ ಬಾ ಹೋಗು. ಅರ್ಶನ ಹಚ್ಚಿದೀಯಾ? ಎರಡು ಸೇರ್ಕೊಂಡು ನಾನು ಹುಚ್ಚಿಡಿಸ್ತಾರೆ. ಆಂಟಿ, ಯೋಗಿ ಬಂದ. ಹಾ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೀಯಾ. ಇದನ್ನ ಯಾಕೆ ಹೀಗೆ ಮಡ್ಸ್ಕೋತೀಯ? ತೆಗಿಯೋದನ್ನ. ಯಾಕೆ? ಇರ್ಲಿ ಬಿಡಿ. ನೀ ಸುಮ್ಮನೆ ಹೇಳಿದ್ ಕೇಳು. ಅಲ್ಲಿ ಗುಂಡಿ ಹಾಕೊಳ್ಳಿ ನೋಡು. ನಿಮ್ಮಿಂದ ಹೀಗೆ ಡೀಸೆಂಟಾಗಿ ಡ್ರೆಸ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಹೋಗು, ದೇವ್ರಿಗೆ ನಮಸ್ಕಾರ ಮಾಡು. ನಾನು ಯಾವತ್ತೂ ನಮಸ್ಕಾರ ಹಾಕಿಲ್ಲ. ಇವತ್ತಿಂದ ದೇವ್ರಿಗೆ ನಮಸ್ಕಾರ ಮಾಡೋದನ್ನು ಕಲ್ತ್ಕೊ. ಹೋಗು ರೇಣ, ಹೋಗು ಹೋಗು. ಆಯ್ತಾ? ಇವಾಗ ಹೇಳಿ ಇವತ್ತೇನು ಅಂತ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಹೇಳ್ತೀವಿ ಯೋಗಿ ಅಣ್ಣ, ಇನ್ನೂ ಒಂದು ಸರ್ಪ್ರೈಸ್ ಇದೆ. ಇನ್ನೊಂದಿದ್ಯಾ? ಏನು? ಅದಕ್ಕೋಸ್ಕರ ನೀವು 6 ಗಂಟೆವರೆಗೂ ಕಾಯ್ಬೇಕಾಗತ್ತೆ. ಏನು? 6 ಗಂಟೆ ತನಕ ಕಾಯ್ಬೇಕಾ? ಬಾ 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 ಬಾ. ಈಗ ಕಣ್ಬಿಡುವಂಥವನಾಗು. ಇಲ್ಲೋಡು, ಏನಿದು? ಗೊತ್ತಾಗ್ತಾ ಇಲ್ವಾ? ಇವತ್ತು ನಿನ್ ಹುಟ್ಟಬ್ಬ ಕಣೋ. ನಾನು ಹುಟ್ಟಮ್ಮನ? ಹಾ. ನನಗೆ ನೆನಪಿಲ್ಲ, ನಿಮ್ಗೆ ಹೆಂಗ್ ಗೊತ್ತು? ಹೆಂಗೋ ತಿಳ್ಕೊಂಡ್ವಪ್ಪ. ಅಲ್ಲ ಹೇಳಿ, ಹೆಂಗ್ ಗೊತ್ತಾಯ್ತು? ಏನಿಲ್ಲ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನೆಲದ ಮೇಲೆ ಬಿದ್ದಿತ್ತು, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತು. ಸೆಲೆಬ್ರೇಟ್ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ, ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಲ್ಲ. ತಗೋ ದೀಪ ಹಚ್ಚು. ಈಗ ಅದನ್ನ ಊದು. ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು ಕೇಕು. ಹ್ಯಾಪಿ ಬರ್ಡೇ ಟು ಯು. ಹೇಳ್ರೆ ಹ್ಯಾಪಿ ಬರ್ಡೇ ಟು ಯು ಯೋಗಿ. ಹ್ಯಾಪಿ ಬರ್ಡೇ ಟು ಯು. ಆನು. ಹೇಳಿ. 100 ವರ್ಷ ಚೆನ್ನಾಗಿರಪ್ಪ.
ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಹುಡ್ದಬ್ಬ ಬಂಧು ಬಳಗ ಇದೆಲ್ಲ ನನಗೇನು ಗೊತ್ತಿಲ್ಲ. ಇದೆಲ್ಲ ಮಾಡಿ ನಾನು ಎಲ್ಲೋ ಕರ್ಕೊಂಡು ಹೋಗ್ಬಿಟ್ರಿ. ಇದೆಲ್ಲ ನಂಗೆ ತುಂಬ ಹೊಸದು. ಇದೆಲ್ಲ ನಂಗೆ ಯಾರೂ ಮಾಡೂ ಇಲ್ಲ, ನಂಗೆ ಅಭ್ಯಾಸನೂ ಇಲ್ಲ. ಜೀವನದಲ್ಲೇ ಇದೇ ಮೊದಲನೇ ಸಲ. ಅದಕ್ಕೆ ಹೇಳೋದು, ಒಳ್ಳೆ ಜಾಗದಲ್ಲಿ ಹುಟ್ಟಬೇಕು ಅಂದರೆ ನಸೀಬಿರಬೇಕು. ನನಗವೆಲ್ಲ ಏನೂ ಇಲ್ಲ, ಯಾವುದೋ ಜಾಗದಲ್ಲಿ ಹುಟ್ಟಿದೆ. ನಮ್ಮ ಅಣ್ಣನೂ ಹಾಗೆ ಬೆಳೆಸ್ದ. ಯಾರನ್ನಾದ್ರೂ ಬೈದರೆ ಖುಷಿಯಾಗೋನು, ಯಾರಿಗಾದ್ರೂ ಹೊಡೆದ್ರೆ ಸೂಪರ್ ಅನ್ನೋನು. ಹೊಡೆಯೋದು ಬಡಿಯೋದು ಅದೇ ಅಭ್ಯಾಸ ಆಗೋಯ್ತು. ಹೊರಟ ಆಗ್ಬಿಟ್ಟೆ. ಒಳ್ಳೇದು ಅಂದರೆ ಏನು ಅಂತಲೇ ಗೊತ್ತಾಗಲಿಲ್ಲ. ದಿನ ಬೆಳಗಾದ್ರೆ ಚಾಕು ಚೂರಿ ಇಟ್ಕೊಂಡು ಗಲ್ಲಿ ಗಲ್ಲಿ ಸುತ್ತೋದು, ಹೆದರ್ಸ್ಕೊಂಡು ಬೆದರ್ಸ್ಕೊಂಡು ಜೀವನ ಸಾಗಿಸೋದು, ಬರೀ ಇದೇ ಆಗಿತ್ತು. ಯಾರು ಯಾವಾಗ ಬಂದು ಹೊಡಿತಾರ ಅನ್ನೋ ಭಯ. ಹಾಗಾಗಿ ಬರೀ ಓಡೋದೇ ಆಗಿತ್ತು. ಭಯದಿಂದ ಓಡೋಗೋದು, ಇನ್ನೆಲ್ಲೋ ಹೋಗಿ ಬಚ್ಚಿಟ್ಕೊಳ್ಳೋದು, ಇದೇ ರೂಢಿ ಆಗೋಯ್ತು. ಆವತ್ತು ಓಡೋಕ್ಕೆ ಶುರು ಮಾಡಿದವನು ಇವತ್ತಿನ ತನಕ ನಿಲ್ಲಿಸಿಲ್ಲ. ನನ್ನಂತವನಿಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ರಿ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಪ್ಪ, ಹಾಗೆ ನೋಡಿದ್ರೆ ನೀನು ಸ್ವಭಾವತಃ ಒಳ್ಳೆಯೇ. ಏನು ಕಾರಣನೋ ಏನೋ ಹೀಗೆ ಜೀವನ ನಡೆಸ್ತಾ ಇದೀಯ. ಇನ್ನು ಮುಂದೇನಾದರೂ ಚೆನ್ನಾಗಿ ಬದುಕು.